ಎಲ್ಲರಿಗೂ ನಮಸ್ಕಾರ. ಮಂಕುತಿಮ್ಮನ ಕಗ್ಗವಾಚನ. ಹೃದಯದ ಬರವೇನು ಹೊಟ್ಟೆಯು ಬರದಂತೆ ಅದಿರಿಳಿತ ಕೊರಳ ನಾಳದ ಸದ್ದಿನಿಂದ ಅದೆ ನಗುವುದು ಗುಡಗಳು ಅದೆ ಹೊಗಳು ತೆಗಳುಗಳು ಅದನಿಳಿಸಿ ಶಾಂತಿಯಲ್ಲೋ ಮಂಕುತಿಮ್ಮ ಅದನಿಳಿಸಿ ಶಾಂತಿಯಲ್ಲೋ ಮಂಕುತಿಮ್ಮ ಅದನಿಳಿಸಿ ಶಾಂತಿಯಲ್ಲೋ ಮಂಕುತಿಮ್ಮ. ಹೊಟ್ಟೆಯು ಉಬ್ಬಿರುವಾಗ ಗಂಟಲಿನ ಮೂಲಕ ತೇಗು ಬಂದು ಅದ ಉಬ್ಬರವು ಇಳಿದು ಹೋಗುತ್ತದೆ. ಹೃದಯದ ಆರ್ಭಟವನ್ನು ಮಾತನಾಡುವ ಮೂಲಕ ಇಳಿದುಕೊಳ್ಳಬಹುದು. ಎರಡಕ್ಕೂ ಗಂಟಲೇ ಸಾಧನ. ನೋವು, ನಲಿವುಗಳು, ಸುಖ, ದುಃಖಗಳು, ಹೊಗಳು, ತೆಗಳುಗಳು ಈ ವಿಧವಾದ ಭಾವನೆಗಳ ಮಾತುಗಳ ಮೂಲಕ ಹೊರಹೊಮ್ಮಿಸಿ ಅವುಗಳನ್ನು ಇಳಿಸಿಕೊಳ್ಳಬಹುದು. ಆವಾಗ ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿ, ಸಮಾಧಾನಗಳು ದೊರಕುತ್ತದೆ. ರದನೊದಯ ಜ್ವರಕ್ಕೆ ಸಿಲುಕದಿಹ ಶಿಶುವಿರದು ವಿಧಿಯೊದೆಗೆ ಸಿಕ್ಕಿದಿಹ ನರ ಜಂತುವಿರದು ಒದೆ ಪೆಟ್ಟು ಮುಗಿದಂದು ರಾಹುದಂಶ್ರದೆ ಹೊರಟ ವಿದುಬಿಂಬವೋ ನೀನು ಮಂಕುತಿಮ್ಮ ವಿದುಬಿಂಬವೋ ನೀನು ಮಂಕುತಿಮ್ಮ ವಿದುಬಿಂಬವೋ ನೀನು ಮಂಕುತಿಮ್ಮ. ಅಮೃತ ಮಥನಾದ ಮೇಲೆ ಹುಲ್ಲು ಹುಟ್ಟುವಾಗ ಮಗುಗೆ ಜ್ವರ ಬರುತ್ತದೆ. ಜ್ವರ ಬರದಿದ್ದರೆ ಹಲ್ಲು ಹುಟ್ಟಲಿಕ್ಕಾಗುವುದಿಲ್ಲ. ಹಲ್ಲು ಹುಟ್ಟುವಾಗ ಮಗುವಿಗೆ ಜ್ವರ ಬರುತ್ತದೆ. ಜ್ವರ ಬರದಿದ್ದರೆ ಹಲ್ಲು ಹುಟ್ಟಲಿಕ್ಕಾಗುವುದಿಲ್ಲ. ಎಲ್ಲ ಮಕ್ಕಳು ಈ ನೋವನ್ನು ಅನುಭವಿಸಿ ತೀರಲೇಬೇಕು. ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನು ವಿಧಿಯ ಹೊಡೆತಕ್ಕೆ ಒಂದಲ್ಲ ಒಂದು ಸಲ ಬಿದ್ದೇ ಬೀಳುತ್ತಾನೆ. ರಾಹು ಮತ್ತು ಕೇತುಗಳ ಹಲ್ಲುಗಳಿಂದ ಹೊರಗೆ ಬಂದಾಗ ಚಂದ್ರನು ತೊಳಗಿ ಬೆಳಗಲಾರಂಭಿಸಿ ಹೀಗೆಯೇ ಪೆಟ್ಟು ತಿಂದ ನಂತರ ನಾವು ಬೆಳಗುತ್ತೇವೆ ಅಲ್ಲವೇ? ದೇಹಾತು ಮಂಗಳೆರಡಂಗಗಳು ಜೀವನಕ್ಕೆ ನೇಹದಿಂದೊಂದ ನೊಂದಾದರಿಸೆಲೇಸು ದಾಹಗೊಂಡಿರಲೊಂದು ಮಿಕ್ಕೊಂದಕ್ಕೆಲ್ಲಿ ಸುಖ ದ್ರೋಹ ಬೇಡೊಂದಕಂ ಮಂಕುತಿಮ್ಮ ದ್ರೋಹ ಬೇಡೊಂದಕಂ ಮಂಕುತಿಮ್ಮ ದ್ರೋಹ ಬೇಡೊಂದಕಂ ಮಂಕುತಿಮ್ಮ. ದೇಹ ಮತ್ತು ಆತ್ಮಗಳು ಜೀವನದ ಎರಡು ಅಂಗಗಳು. ಸ್ನೇಹದಿಂದ ಒಂದು ಮತ್ತೊಂದನ್ನು ಆಧರಿಸಿದರೆ ಒಳ್ಳೆಯದು. ಒಂದು ದಾಹದಿಂದಿದ್ದರೆ ಮತ್ತೊಂದಕ್ಕೆ ಸುಖವಿಲ್ಲ. ಯಾವುದಕ್ಕೂ ದ್ರೋಹ ಮಾಡಬೇಡ. ದೇಹಕ್ಕೆ ಊಟ, ನೀರು ಇತ್ಯಾದಿ ಉಪಚಾರಗಳನ್ನು ನೀಡುವಂತೆ ಆತ್ಮಕ್ಕೆ ಬೇಕಾದ ಅಗತ್ಯಗಳನ್ನು ಪೂರೈಸು. ಈ ವಿಚಾರದಲ್ಲಿ ಪಕ್ಷಪಾತಗಳನ್ನಾಗಲಿ ಉದಾಸೀನವಾಗಲಿ ತೋರಿಸಬೇಡ. ಕಾಯವನು ಮೃದ್ಧಾಂಡ ಮಾಂಸಪಿಂಡವೆನ್ನುತ್ತೇ ಹೇಯವೆಂದೆಂದೊಡಾತ್ಮಂಗ ಬುದ್ಧೇನು ಆಯುಧವನದನು ತೊರೆದಾತ್ಮನೆಂಗೈದಪನು ನ್ಯಾಯತನು ವಿಗಮಿರಲಿ ಮಂಕುತಿಮ್ಮ ನ್ಯಾಯತನು ವಿಗಮಿರಲಿ ಮಂಕುತಿಮ್ಮ ನ್ಯಾಯತನು ವಿಗಮಿರಲಿ ಮಂಕುತಿಮ್ಮ. ಈ ದೇಹವನ್ನು ಮಣ್ಣಿನ ಮಡಕೆ, ಇದು ಒಂದು ಕೇವಲ ಮಾಂಸ ಪಿಂಡ ಮತ್ತು ಅಸಹ್ಯ ಎಂದರೆ ಆತ್ಮನಿಗೆ ಆಗುವುದೇನು? ಆತ್ಮನಿಗೆ ಸಾಧನವಾಗಿರುವುದು ಈ ದೇಹ. ಈ ದೇಹವನ್ನು ಅವಹೇಳನ ಮಾಡಿದರೆ ಆತ್ಮನಿಗೆ ಆಧಾರವಿಲ್ಲದಿರುವುದಿಲ್ಲ. ದೇಹಕ್ಕೂ ನ್ಯಾಯ ದೊರಕಲಿ ಅಲ್ಲವೇ? ಸುಳ್ಳಲ್ಲ ಕತೆಯ ತಿರುಕನು ಕಂಡ ಸವಿಗನಸು ಚೆಲ್ಲಿತಲ್ಲವೇ ಹಿಟ್ಟು ಘಟವನನುದೆಯೇ ಜಳ್ಳು ಸುಖ ದುಃಖವಿರಬಹುದಾ ದೊಡದರ ಮೊನೆ ಮುಳ್ಳುಹುದು ಜೀವಕ್ಕೆ ಮಂಕುತಿಮ್ಮ ಮುಳ್ಳುಹುದು ಜೀವಕ್ಕೆ ಮಂಕುತಿಮ್ಮ ಮುಳ್ಳುಹುದು ಜೀವಕ್ಕೆ ಮಂಕುತಿಮ್ಮ. ತಿರುಕನು ನಿದ್ರಿಸುತ್ತಿರುವಾಗ ಕನಸು ಕಾಣುತ್ತಾ
ತನ್ನ ಮಡಕೆಯನ್ನೇ ಒದ್ದು ತಾನು ಕಷ್ಟಪಟ್ಟು ಭಿಕ್ಷೆ ಬೇಡಿ ಸಂಪಾದಿಸಿದ್ದ ಹಿಟ್ಟನ್ನು ಕಳೆದುಕೊಂಡ ಕತೆ ಸುಳ್ಳಲ್ಲ. ನಮ್ಮ ನಿಜ ಜೀವನವೂ ಸಹ ಈ ಕನಸಿನಂತೆಯೇ ಹೌದು. ಆದರೆ ಜಗತ್ತಿನ ಸುಖ ದುಃಖಗಳಲ್ಲಿ ತಿರುಳಿಲ್ಲವಾದರೂ ಕೂಡ ಅದರ ಮೊನೆ ನಮ್ಮನ್ನು ಚುಚ್ಚುವುದೇನೋ ನಿಜ. ಅದರ ಪರಿಣಾಮ ನಮ್ಮ ಮೇಲೆ ಆಗುತ್ತದೆ.